ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾವು ಈ ಸಂದರ್ಭದಲ್ಲಿ ಗುರುತಿಸಿ ಈ ಒಂದು ಸಭೆಗೆ ಅವರನ್ನ ಆಹ್ವಾನಿಸಿ ಕಾರ್ಮಿಕರು ಜನರು ಬಿಡುವುದರಿಂದ ತಮ್ಮ ಕೆಲಸ ಮುಗಿಸುವ ತರಾತುರಿಯಲ್ಲಿರುತ್ತಾರೆ. ಆದರೆ ಇಂದಿಗೂ ಪೌರ ಕಾರ್ಮಿಕರಿಗೆ ಸಲ್ಲಬೇಕಾದ ಸವಲತ್ತುಗಳು ಸೌಕರ್ಯಗಳು ಸಿಕ್ಕಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಅವರ ಪರವಾಗಿ ನಿರ್ವಹಿಸತಕ್ಕಂಥ ಬಿಬಿಎಂಪಿಯ ಪೌರ ಕಾರ್ಮಿಕರನ್ನ ಸನ್ಮಾನ್ಯ ಶ್ರೀ ಜಿಕೆ ಗಿರೀಶ್ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರಿಗೆ ಉಚಿತ ಬಟ್ಟೆ ವಿತರಣೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ದೇವಕೋಟೆ ಜಪವನ್ನ ಬರ್ಸೋದ್ರ ಅಜ್ಜಾರು ಅದಕ್ಕೆ ಅಜ್ಜಾರ ಸಂಕಲ್ಪ ಮಾಡಿದರೆ ಏನು ಸೈನಿಕರು ಈ ದೇಶದ ಸೈನಿಕರಿದ್ದಾರೆ, ಭಾರತದಲ್ಲಿ ಸೈನಿಕರು ರಕ್ಷಣೆಗೋಸ್ಕರ ಆ 7 ಕೋಟಿ ಸಂಕಲ್ಪ ಬರೆಯಿಂದ ಅಜ್ಜಾರು ಅದನ್ನು ಸೈನಿಕರಿಗೆ ಒಂದು ರಕ್ಷಣೆಗೋಸ್ಕರ ದೇಶ ಕಾಯಕ್ಕೋಸ್ಕರ ಅದನ್ನು 7 ಕೋಟಿ ಜಪವನ್ನು ಮಾಡಿ ಬರ್ತಾರೆ. ನಾನು ಗಿರೀಶ್ ಉಪಾರ ಬಿಜೆಪಿಗೆ ಒಂದು ಮಾಜಿ ಅಧ್ಯಕ್ಷರು, ರಾಜ್ಯ ಸಚಿವರು, ಕರ್ನಾಟಕ ಸಚಿವರು. ಇನ್ನು ಉಳಿದು ನಮ್ಮ ಅಜ್ಜಾರು ಅದು ಯಾಕೆ 7 ಕೋಟಿ ಬರೆಸಿದ್ದಾರೆ, ಮುಂದೆ ಕಾರ್ಯಕ್ರಮ ಅವ್ರ ನೇತೃತ್ವದಲ್ಲಿ ನಡೆಯುತ್ತೆ. ಅಭುದೇವ ನಿಶ್ರೇಷ್ಠ ಅನ್ನುವಂತೆ ನಾವು ಕುಂಭಮೇಳದಲ್ಲಿ ಸ್ನಾನಕ್ಕಾಗಿ ಹೋದ ಹೊತ್ತಿನಲ್ಲಿ ಅನೇಕ ಋಷಿಗಳು ದೇಶ ಹಿತಾರ್ಥಕ್ಕಾಗಿ ಯೌವನದಾಗಲಿ ಗೋಹತ್ಯೆ ನಿಷೇಧ ಆಗಲಿ ಅಂಥೇಳಿ ಯಜ್ಞ ಆಗಾದಿಗಳು ಮಾಡ್ತಿದ್ರು. ಕೋಟಿಗಟ್ಟಲೆ ಯಜ್ಞ ಆಗಾದಿಗಳು ಮಾಡ್ತಕ್ಕಂತಹ ಒಂದು ಸಂಸ್ಥಾನಗಳ ಮುಖದಿಂದ ನಡೀತಿತ್ತು. ಆಗ ನನ್ನ ಭಾರತ ಸಾಧು ಸಮಾಜದ ಒಂದು ಸಂಘಟನೆ ನನ್ನ ಏನು ಕೇಳಿ ನೀವೇನು ಮಾಡ್ತೀರಾ, ರಾಷ್ಟ್ರೀಯ ಸಮಾಜರು ನೀವು ಒಳ್ಳೆಯದು ದೊಡ್ಡ ಖರ್ಚು ಮಾಡಿ ಮಾಡಲಿಕ್ಕೆ ನನಗೆ ಅಸಧ್ಯಪ್ಪ, ನನಗೊಂದು 2 ದಿವಸ ಟೈಮ್ ಕೊಡಿ, ನಾನು ಏನು ಉತ್ತರ ಕೊಡ್ತೀನಿ ಅಂತ ನಾವು ಕುತ್ಕೊಂಡು ಗಂಗಾ ನದಿ ದಂಡೆಗಳನ್ನು ಕುತ್ಕೊಂಡು ವಿಚಾರ ಮಾಡಿದಾಗ ಸಾಮಾನ್ಯರಿಂದ ಹಿಡ್ಕೊಂಡು ಯತಿಪರ್ಯಂತರವಾಗಿಯೂ 7 ಕೋಟಿ ಮಹಾಮಂತ್ರವನ್ನು ನಾವು ಬಳಸಬೇಕು. ಅದೊಂದು ಮಹಾ ಜಪಯಜ್ಞ ಆಗ್ತದೆ, ಅದು ಯಜ್ಞನ ಜಪಯಜ್ಞ ಆಗ್ತದೆ. ಅದರಲ್ಲಿರ್ತಕ್ಕಂಥದ್ದು ಪುಣ್ಯವನ್ನು ಒಂದಿಷ್ಟು ಪುಣ್ಯವನ್ನು ನಮ್ಮ ಜಗತ್ತಿಗೆ ನಮ್ಮ ದೇಶಕ್ಕೆ ಪ್ರತಿಯೊಂದು ಜೀವಗಳಿಗೆ ಅನ್ನ ಹಾಕ್ತಕ್ಕಂಥ ರೈತದಾತ ಹೋಗಬೇಕು. ಮತ್ತು ನಮ್ಮನ್ನು ಹೊರದಾಳಿಯಿಂದ ರಕ್ಷಣೆ ಮಾಡತಕ್ಕಂಥ ಸೈನಿಕರಿಗೆ ಈ ಪುಣ್ಯವನ್ನು ಕೊಡೋಣ. ಇದು ನಿಸ್ವಾರ್ಥ ಭಾವದಿಂದ ಮಾಡೋಣ ಅಂತೇಳಿ ನನ್ನ ಮನೋಪ್ರಪಟವನ್ನು ಮನಸ್ಸಂಕಲ್ಪವನ್ನು ಗಂಗಾ ನದಿ ದಂಡೆಯಲ್ಲಿ ಮಾಡಿಕೊಂಡು